ಐಗಳಿ ಪ್ರತಿ ವರ್ಷದಂತೆ ಕರಿಮಸೂತಿ ಏತ ನೀರಾವರಿ ನಂಬಿ ರೈತರು ಬಿತ್ತನೆ ಸಮಯಕ್ಕೆ ಬಿತ್ತನೆ ಮಾಡಿದ್ದಾರೆ. ಕಾಲುವೆಗೆ ನೀರು ಬಂದ ಕೂಡಲೇ ರೈತರು ನೀರು ಹಾಯಿಸಲು ತಮಗೆ ಅನುಕೂಲ ಆಗುವಂತೆ ಪೈಪುಗಳನ್ನು ಕಾಲುವೆಗೆ ಹಾಕಿ ತಮ್ಮ ಹೊಲಗಳಿಗೆ ನೀರು ಹಾಯಿಸುತ್ತಿರುವುದನ್ನು ಗಮನಿಸಿದ ನೀರಾವರಿ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ರೈತರ ಪೈಪುಗಳನ್ನು ಕಡಿದು ಟ್ರ್ಯಾಕ್ಟರ್ನಲ್ಲಿ ಹೇರಿಕೊಂಡು ಹೋಗಿದ್ದಕ್ಕಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಐಗಳಿ ಗ್ರಾಮದ ರೈತರು ನಮಗೇಕೆ ಕಾಲುವೆ ನೀರು ತೆಗೆದುಕೊಳ್ಳಲು ಬಿಡುವುದಿಲ್ಲ. ಕಾಲುವೆ ಹಾಯಲು ನಮ್ಮ ಕೆಲವು ರೈತರ ಜಮೀನುಗಳು ಕಡಿಮೆ ಬೆಲೆಗೆ ನೀರಾವರಿ ಇಲಾಖೆಯವರು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಕಾಲುವೆಗೆ ನೀರು ಬಂದ ತಕ್ಷಣ ನಮ್ಮ ಬೆಳೆಗಳು ಇತ್ತ ಮಳೆಯೂ ಇಲ್ಲದೆ ಇತ್ತ ಕಾಲುವೆ ನೀರು ಹಾಯಿಸಲು ಆಸ್ಪದವಿಲ್ಲದೆ ನಮ್ಮ ಬೆಳೆಗಳು ಒಣಗುತ್ತಿದ್ದಾವೆ ಎಂದು ಇಲ್ಲಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲುವೆ ನೀರು ಬಂದರೂ ರೈತರ ಜಮೀನುಗಳಿಗೆ ಸರ್ಪಕವಾಗಿ ನೀರು ಹರಿಯದಿರುವುದು ಹಾಗೂ ನೀರು ಪಡೆಯಲು ರೈತರು ಅಳವಡಿಸಿದ್ದ ಪೈಪ್ಗಳನ್ನು ನೀರಾವರಿ ಅಧಿಕಾರಿಗಳು ಒಡೆದು ಹಾಕಿರುವ ಘಟನೆ ನಡೆದಿದೆ. ಇದರಿಂದ ರೈತರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಗಳಿ ಗ್ರಾಮದಲ್ಲಿ ಕರಿಮಸೂತಿಗೇತ ನೀರಾವರಿ ಕಾಲುವೆಯ ನೀರು ಹರಿಸುವ ವಿಚಾರವಾಗಿ ನೀರಾವರಿ ಅಧಿಕಾರಿಗಳು ಹಾಗೂ ರೈತರ ನಡುವೆ ಜಟಾಪಟಿ ನಡೆದಿದೆ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲ ಕಾಲುವೆಯಲ್ಲಿ ನೀರು ಹರಿದರೂ ಐಗಳಿ ಗ್ರಾಮಕ್ಕೆ ಸರ್ಪಕವಾಗಿ ನೀರು ತಲುಪಿರಲಿಲ್ಲ. ಆದರೆ ಹಿಂದಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಾಲುವೆ ನೀರು ಹಳ್ಳ ಕೊಳ್ಳಗಳಿಗೆ ಹರಿದು ತುಂಬಿ ಹರಿಯುತ್ತಿದ್ದರೂ ಐಗಳಿ ಗ್ರಾಮಕ್ಕೆ ನೀರು ಬಾರದಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೀಗ 2-3 ದಿನಗಳಿಂದ ಐಗಳಿ ಭಾಗಕ್ಕೆ ಕಾಲುವೆ ನೀರು ಬಂದಿದ್ದು ಮಳೆ ಕೊರತೆಯಿಂದ ಒಣಗುತ್ತಿರುವ ಬೆಳೆಗಳಿಗೆ ನೀರುಣಿಸಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಸಾಲ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿರುವ ರೈತರ ಬೆಳೆಗಳು ಮಳೆಯಿಲ್ಲದೆ ಒಣಗುವ ಹಂತ ತಲುಪಿವೆ. ಇಂತಹ ಸಂದರ್ಭದಲ್ಲಿ ಕಾಲುವೆಗೆ ನೀರು ಬಂದಿರುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸಲು ಪೈಪ್ಗಳನ್ನು ಖರೀದಿಸಿ ಅಳವಡಿಸಿಕೊಂಡಿದ್ದಾರೆ. ಗ್ರಾಮದ ರೈತರಾದ ಶೇಖರ ಬಿರಾದರ, ಭೀಮು ಚಿಪ್ಪಾಡಿ, ಬಸವರಾಜ ಬಿರಾದರ, ಅಪ್ಪಸಾಬ ಬಿರಾದರ ಹಾಗೂ ಬಾಳೇಶ ಬಡ್ಡೂರ ಸೇರಿದಂತೆ ಹಲವು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖರೀದಿಸಿ ಅಳವಡಿಸಿದ್ದ ಪೈಪ್ಗಳನ್ನು ನೀರಾವರಿ ಅಧಿಕಾರಿಗಳು ಒಡೆದು ಹಾಕಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಬೇರೆ ಗ್ರಾಮಗಳಲ್ಲಿ ಕಾಲುವೆಗೆ ಅಳವಡಿಸಿರುವ ಪೈಪ್ಗಳನ್ನು ತೆರವು ಮಾಡಿಲ್ಲ. ಆದರೆ ಐಗಳಿ ಗ್ರಾಮದಲ್ಲಿ ಮಾತ್ರ ಅಧಿಕಾರಿಗಳು ಪೈಪ್ಗಳನ್ನು ಒಡೆದು ಹಾಕುತ್ತಿದ್ದಾರೆ. ಈಗಾಗಲೇ ಸಾಲ ಮಾಡಿ ಬಿತ್ತನೆ ಮಾಡಿ ರೈತರು ಕೈ ಸುಟ್ಟುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾಲ ಮಾಡಿ ಖರೀದಿಸಿದ ಪೈಪ್ಗಳನ್ನು ಒಡೆದು ಹಾಕಿರುವುದು ಸುಟ್ಟ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲುವೆ ನೀರು ಬಂದಿರುವ 2-3 ದಿನಗಳಲ್ಲೇ ರೈತರ ಜಮೀನುಗಳಿಗೆ ನೀರುಣಿಸಲು ಅವಕಾಶ ನೀಡದೆ ಪೈಪ್ಗಳನ್ನು ಒಡೆದು ಹಾಕುತ್ತಿರುವ ಕ್ರಮದಿಂದ ರೈತರಲ್ಲಿ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ಒಂದೆಡೆ ಮಳೆ ಕೊರತೆ, ಮತ್ತೊಂದೆಡೆ ಬೆಳೆ ಉಳಿಸಿಕೊಳ್ಳಲು ಮಾಡಿದ ಸಾಲದ ಹೊರೆ, ಇದೀಗ ನೀರು ಪಡೆಯಲು ಖರೀದಿಸಿದ ಪೈಪ್ಗಳಿಗೂ ಹಾನಿಯಾಗಿರುವುದು ರೈತರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ. ಹಿಂದಿನ ಗ್ರಾಮಗಳಲ್ಲಿ ಕಾಲುವೆ ನೀರನ್ನು ಹಳ್ಳ ಕೊಳ್ಳಗಳಿಗೆ ಹರಿಸಲಾಗುತ್ತಿದ್ದರೂ ಅಲ್ಲಿನ ಪೈಪ್ಗಳನ್ನು ತೆರವುಗೊಳಿಸದೆ ಐಗಳಿ ಗ್ರಾಮದಲ್ಲಿ ಮಾತ್ರ ರೈತರ ಪೈಪ್ಗಳನ್ನು ಒಡೆದು ಹಾಕುತ್ತಿರುವುದು ಏಕೆ ಎಂದು ರೈತರು ಪ್ರಶ್ನಿಸಿದ್ದಾರೆ. ನೀರಾವರಿ ಅಧಿಕಾರಿಗಳು ಎಲ್ಲಾ ಗ್ರಾಮಗಳಿಗೂ ಒಂದೇ ರೀತಿಯ ನಿಯಮ ಪಾಲಿಸಬೇಕು. ರೈತರ ಬೆಳೆ ಉಳಿಸುವ ನಿಟ್ಟಿನಲ್ಲಿ ಮಾನವೀಯತೆಯಿಂದ ವರ್ತಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ರೈತರ ಬೆಳೆ ಉಳಿಸಲು ಸರ್ಪಕವಾಗಿ ಕಾಲುವೆ ನೀರು ಒದಗಿಸುವ ಜೊತೆಗೆ ರೈತರು ಅಳವಡಿಸಿರುವ ಪೈಪ್ಗಳ ಕುರಿತು ನ್ಯಾಯಯುತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರೈತರ ಹೋರಾಟ ತೀವ್ರಗೊಳ್ಳುವ ಸಾಧ್ಯತೆಯಿದೆ ಎಂದು ರೈತರು ಎಚ್ಚರಿಸಿದ್ದಾರೆ. ನೀರಾವರಿ ಅಧಿಕಾರಿ ಪ್ರವೀಣ ಹುಣಸಿಕಟ್ಟಿ ಪತ್ರಿಕೆಯೊಂದಿಗೆ ಫೋನ್ ಮೂಲಕ ಮಾತನಾಡಿ ಯೋಜನೆಯ ಬಗ್ಗೆ ವಿವರಿಸಿ, ಐಗಳಿ, ಅರಟಾಳ, ಬಾಡಗಿ ಸೇರಿ 3,400 ಹೆಕ್ಟೇರ್ ಮಾತ್ರ ನೀರಾವರಿಗೆ ಒಳಪಡುವ ಪ್ರದೇಶವಾಗಿದೆ. ಗ್ರಾಮದಲ್ಲಿ ಯೋಜನೆಯ ವ್ಯಾಪ್ತಿಗೆ ಬರದೇ ಇರುವ ಜಮೀನಿನವರು ಅನಧಿಕೃತವಾಗಿ ಪೈಪ್ ಹಾಕಿ ನೀರು ಹಾಯಿಸಿಕೊಳ್ಳುತ್ತಿದ್ದಾರೆ. ಇದು ಕೆಲವೇ ಜಮೀನುಗಳಿಗೆ ಸಂಬಂಧಿಸಿದ ಯೋಜನೆಯಾಗಿದೆ. ಹೆಚ್ಚುವರಿ ಪ್ರದೇಶಕ್ಕೆ ನೀರು ಕೊಡಲು ಆಗುವುದಿಲ್ಲ. ಯೋಜನೆಯ ಉದ್ದೇಶದಂತೆ ಕಾಲುವೆ ಕೊನೆಯ ಹಳ್ಳಿಗಳಾದ ಅರಟಾಳ, ಬಾಡಗಿ ಗ್ರಾಮಗಳಿಗೆ ನೀರು ಪೂರೈಕೆಯಾಗಿ ಆಮೇಲೆ ಐಗಳಿ ಗ್ರಾಮಗಳ ರೈತರು ನೀರು ಹಾಯಿಸಬೇಕು ಎಂದಿದ್ದಾರೆ. ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಒದಗಿಸಲು ಅಮ್ಮಾಜೇಶ್ವರಿ ಯೋಜನೆಯಿಂದ ಐಗಳಿ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಪೈಪ್ಲೈನ್ ಮೂಲಕ ನೀರ ಹರಿಸುವ ಯೋಜನೆ ಸಿದ್ಧವಾಗಿದೆ. ಈ ಬೇಸಿಗೆಯಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಮುಂದಿನ ಮುಂಗಾರಿಗೆ ನೀರು ಪೂರೈಸಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಆಕಾಶ ಮಾದರ, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.